ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಪಿಎಸ್ಸಿ ಮೇಲೆ ದಾಳಿಯನ್ನ ಮಾಡಿತ್ತು ಇಡಿಗೆ ಶಾಕ್ ಆದಂತಾಗಿದೆ. ಏನಪ್ಪಾ ಶಾಕ್ ಅಂದ್ರೆ ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲೇ ಅಕ್ರಮವನ್ನ ಮಾಡಲಾಗಿದೆ ಅಂತ. ಕೇಂದ್ರ ಕಚೇರಿಯಲ್ಲೇ ಅಕ್ರಮ ಮಾಡಿದ್ದಾರೆ, ಅದನ್ನೇ ಅಡ್ಡ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೆಪಿಎಸ್ಸಿ ಕೇಂದ್ರ ಕಚೇರಿಯನ್ನ. ಬೇರೆ ಎಲ್ಲೋ OMR ಶೀಟು ಪ್ರಶ್ನೆ ಪತ್ರಿಕೆ ದುರುಪಯೋಗ ಆಗಿರುವಂತದ್ದಲ್ಲ, ಕೆಪಿಎಸ್ಸಿಯ ಕೇಂದ್ರ ಕಚೇರಿಯಲ್ಲೇ ಆಗಿದೆ ಅಂತ. ಪ್ರಶ್ನೆ ಪತ್ರಿಕೆ OMR ಶೀಟ್ ದುರುಪಯೋಗದ ಶಂಕೆ. OMR ಶೀಟ್ ಇಡುವಂತ ಸ್ಟ್ರಾಂಗ್ ರೂಮ್ ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದೆಯಂತೆ. ಸ್ಟ್ರಾಂಗ್ ರೂಮ್ ನ ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಿದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ಹೆಂಗೆಲ್ಲ ಆಟ ಆಡಿರೋಣ ಇವರು ಅಂತ. ಸಿಸಿಟಿವಿ ಇದೆ ಆದ್ರೆ ಡೇಟಾ ಮಾತ್ರ ಡಿಲೀಟ್ ಆಗಿದೆಯಂತೆ. ಇದರಲ್ಲೇ ಗೊತ್ತಾಗ್ತದೆ ಕಳ್ಳರು ಸಿಕ್ಕಿ ಬೀಳ್ತೀವಿ ಅಂತ ಅದನ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಪರೀಕ್ಷೆ ಮುಗಿದ ವರ್ಷದ ತನಕ ಡೇಟಾ ಇಟ್ಟಿಲ್ಲ, ಕಳೆದ 6 ತಿಂಗಳ ಡೇಟಾ ಸಂಗ್ರಹ ಮಾಡಿ ಇಟ್ಟಿಲ್ಲ. ಪಶು ವೈದ್ಯಾಧಿಕಾರಿ ನೇಮಕಾತಿಯ ಹಾರ್ಡ್ ಡಿಸ್ಕ್ ಕೂಡ ಮಾಯ ಆಗಿದೆ. ಅದಕ್ಕೋಸ್ಕರನೇ IAS ಆಫೀಸರ್ ಜ್ಞಾನೇಂದ್ರ ಎಲ್ಲ ನಾಪತ್ತೆ ಆಗಿರೋದು. ಎಸ್ಕೇಪ್ ಆಗಿ ತಲೆಮರೆಸ್ಕೊಂಡು ಓಡಾಡ್ತಾ ಇರುವಂತ IAS ಆಫೀಸರ್. ಪ್ರಶ್ನೆ ಪತ್ರಿಕೆ ಲೀಕ್ ಮತ್ತು OMR ಶೀಟ್ ಟ್ಯಾಂಪರಿಂಗ್ ಆಗಿರುವಂತ ಶಂಕೆ ಇದೆ ಇಲ್ಲಿ. ಆ ಕಾರಣಕ್ಕೋಸ್ಕರನೇ ಇಲ್ಲಿ ತುಂಬಾ ಜನ ಕಳ್ಳಾಟ ಆಡ್ತಾ ಇದ್ದಾರೆ. ಈಗ ಆಲ್ರೆಡಿ ಒಬ್ರು KPSC ಸದಸ್ಯ ಕೂಡ ನಾಪತ್ತೆ ಆಗಿದ್ದಾರೆ ಎನ್ನುವಂತ ನೋಡ್ತಾ ಇದ್ವಿ. ಅಕ್ರಮದ ಹಣ ತಿಂದು ತೇಗ್ಬಿಟ್ಟಿದ್ದಾರೆ. ಒಬ್ಬ IAS ಆಫೀಸರ್ ನಾಪತ್ತೆ ಆಗಿದ್ದಾನೆ. ಇನ್ನು ಒಂದ್ ಕಡೆ KPSCಯ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ನ ಮನೆ ಮೇಲೂ ಕೂಡ ದಾಳಿ ಆಗಿತ್ತು. ಅವರಿಗೆ ಸಂಬಂಧಪಡುವಂತವರ ಮನೆ ಮೇಲೂ ಕೂಡ ದಾಳಿ ಮಾಡಲಾಗಿತ್ತು. ಟೋಟಲಿ 22 ಕಡೆ ದಾಳಿ ಆಗಿತ್ತು. ಅದಾದ್ಮೇಲೆ IAS ಆಫೀಸರ್ ಜ್ಞಾನೇಂದ್ರ ಮನೆ ಮೇಲೂ ಕೂಡ ದಾಳಿ ಆಗಿತ್ತು. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಗಂಗಾಧರ್, ನೋಡ್ತಾ ಇದೀವಲ್ಲ, ಅನುಮಾನಗಳಿಗೆ ಸಾಕಷ್ಟು ವಿಚಾರಗಳು ಪುಷ್ಟಿಯನ್ನ ನೀಡ್ತಾ ಇದೆ. ಒಂದು IAS ಆಫೀಸರ್ ಜ್ಞಾನೇಂದ್ರ ನಾಪತ್ತೆ ಆಗಿರುವಂತದ್ದು, ಇನ್ನು ಒಂದ್ ಕಡೆ KPSC ಸದಸ್ಯ ಕೂಡ ನಾಪತ್ತೆ ಆಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮೇಜರ್ ಟ್ವಿಸ್ಟ್ ಅಂದ್ರೆ ಸಿಸಿಟಿವಿ ದೃಶ್ಯಾವಳಿಗಳನ್ನೇ ಡಿಲೀಟ್ ಮಾಡಲಾಗಿದೆ ಅನ್ನುವಂಥದ್ದು ನೋಡ್ತಾ ಇದ್ರೆ ಎಲ್ಲವೂ ಕೂಡ ಅಕ್ರಮವನ್ನ ಮಾಡಿ ಎಲ್ಲರೂ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಪೃಥ್ವಿರಾಜ್, ಯಾಕಂದ್ರೆ ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದಲ್ಲಿ ಈಗ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ, ಮತ್ತೆ CID ಅಧಿಕಾರಿಗಳು ಮತ್ತೊಂದು ಕಡೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು. ಅದು ತನಿಖಾ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೇರೆ ಬೇರೆ ಆಯಾಮವನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ ಆಲ್ರೆಡಿ CID ಅಧಿಕಾರಿಗಳು ಸುಮಾರು 150ಕ್ಕೂ ಹೆಚ್ಚು ಮಂದಿ ಅಭ್ಯರ್ಥಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡ್ತಾ ಇದ್ದಾರೆ. ಕೆಲವು ಅಭ್ಯರ್ಥಿಗಳು ಏನಿದ್ದಾರೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿರುವಂತದ್ದು. ಅವರಿಗೆ ಈಗ ಮುಂದಿನ ದಿನಗಳಲ್ಲಿ ಕಾನೂನಿನ ಸಂಕಷ್ಟ ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಇದೇ ಒಂದು ಸಂದರ್ಭದಲ್ಲಿ KPSCಯ ಕೇಂದ್ರ ಕಚೇರಿ ಇತ್ತು. ಆ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ರು, CID ಅಧಿಕಾರಿಗಳು ಸಹ ದಾಳಿಯನ್ನ ಮಾಡಿದ್ರು. ಆದ್ರೆ ಅಲ್ಲಿರುವಂತಹ ಸ್ಟ್ರಾಂಗ್ ರೂಮ್ ಏನಿದೆ ಅಂದ್ರೆ ಈ ಪಶುವೈದ್ಯಾಧಿಕಾರಿಗಳ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಂಗ್ ರೂಮ್ ಒಳಗಡೆ ಪ್ರಶ್ನೆ ಪತ್ರಿಕೆ ಆಗಿರ್ಬೋದು ಅಥವಾ ಅಲ್ಲಿ CCTV ಮಾನಿಟರಿಂಗ್ ಮಾಡುವಂತ ನಿಟ್ಟಿನಲ್ಲಿ ಸ್ಟ್ರಾಂಗ್ ರೂಮ್ ಅಲ್ಲಿ ಅಬ್ಸರ್ವೇಷನ್ಗೆ ಎಲ್ಲವೂ ಕೂಡ ವ್ಯವಸ್ಥೆಯನ್ನ ಮಾಡಲಾಗಿರುತ್ತೆ. ಆದ್ರೆ ಇಲ್ಲಿ ಕೇವಲ 6 ತಿಂಗಳ ಒಳಗಾಗಿ ಅಲ್ಲಿ ಡೇಟಾವನ್ನ ಡಿಲೀಟ್ ಮಾಡಲಾಗಿದೆ ಎಂಬ ಗಂಭೀರವಾದಂತಹ ಆರೋಪ ಈಗ ಕೇಳಿ ಬರ್ತಾ ಇರುವಂತದ್ದು. ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಮತ್ತೆ ಅದನ್ನ OMR ಶೀಟ್ ಸ್ಕ್ಯಾನಿಂಗ್ ಮಾಡಿರುವಂತಹ ಒಂದು ಹಾರ್ಡ್ ಡಿಸ್ಕ್ ಏನಿದೆ ಆ ಹಾರ್ಡ್ ಡಿಸ್ಕ್ ಕೂಡ ಈಗ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಗಂಭೀರವಾಗಿ ಆ ಬಗ್ಗೆ ಅನುಮಾನ ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈಗ CID ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ಮತ್ತೆ ಇಲ್ಲಿ ಒಳಗಡೆ ಸ್ಟ್ರಾಂಗ್ ರೂಮ್ ಒಳಗಡೆ ಇರಬೇಕಾದ CCTV 1 ವರ್ಷದ ಅವ್ರ ಎಕ್ಸಾಮ್ ಆದ್ಮೇಲೆ 1 ವರ್ಷದವರೆಗೂ ಕೂಡ ಆ ಒಂದು CCTVಯ ಡೇಟಾ ಏನಿದೆ ಅದೆಲ್ಲವೂ ಕೂಡ ಸೇವ್ ಮಾಡಿ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೂಲ್ಸ್ ಕೂಡ ಇರುವಂತದ್ದು. ಆದ್ರೆ ಕೇವಲ 6 ತಿಂಗಳ ಒಳಗಾಗಿ ಯಾಕೆ ಡೇಟಾ ಡಿಲೀಟ್ ಆಯಿತು? CCTV ಇದೆ, ಅದೆಲ್ಲ ಕೂಡ ಆಪರೇಟ್ ಆಗುತ್ತೆ. ಆದ್ರೆ ಎಕ್ಸಾಮ್ ಆದಂತಹ ಸಂದರ್ಭದಲ್ಲಿ ಸ್ಟ್ರಾಂಗ್ ರೂಮ್ ಒಳಗಡೆ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಅನ್ನೋದು ಆ ಡೇಟಾವನ್ನ ಕೊಡಬೇಕಾಗಿತ್ತು. ಇಲ್ಲಿ ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ನಾಶ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರಾ? ಹಾಗಾದ್ರೆ ಮಾಡಿದ್ರೆ ಯಾರು ಮಾಡಿದ್ರು? ಇದೆಲ್ಲವೂ ಕೂಡ ಸಾಕಷ್ಟು ಅನುಮಾನ ಇರುವಂತದ್ದು. ಈ ನಿಟ್ಟಿನಲ್ಲಿ ಒಂದು ಎಕ್ಸಾಮ್ ಕಂಟ್ರೋಲರ್ ಆಗಿರಂತ ಜ್ಞಾನೇಂದ್ರ ಕುಮಾರ್ಗೆ ಇದೆಲ್ಲ ಬಗ್ಗೆ ಮಾಹಿತಿ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ಸಂದರ್ಭದಲ್ಲಿ ಈಗ ನಾಪತ್ತೆ ಆಗಿರುವಂತದ್ದು, ಆತನಿಗೆ ಇಡಿ ಕೂಡ ಬುಲಾವ್ ಕೊಟ್ಟಿದೆ. ಆದ್ರೆ ತಾನು ಹುಡುಕಾಟವನ್ನ ಕೂಡ ಮಾಡಲಾಗ್ತಾರಂತದ್ದು. ಇದುವರೆಗೂ ಕೂಡ ಆತ ಎಲ್ಲಿದ್ದಾನೆ ಅದ್ರ ಬಗ್ಗೆ ಇಡಿ ಅಧಿಕಾರಿಗಳು ವಿಚಾರಣೆ ಕೂಡ ಕರೆದ್ರು ಕೂಡ ಬರಲಿಲ್ಲ. ಮತ್ತೊಂದು ಕಡೆ ಈಗ CID ಅಧಿಕಾರಿಗಳು ಈಗ ಪ್ರೈಮರಿ ಇನ್ವೆಸ್ಟಿಗೇಷನ್ ಶುರು ಮಾಡಿಕೊಂಡು ಅಭ್ಯರ್ಥಿಗಳ ಮೂಲಕವಾಗಿ ಸಾಕ್ಷ್ಯನ ಹುಡುಕುವಂತ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದಲ್ಲದೆ ಈ ಒಂದು KPSCಯ ಕೇಂದ್ರ ಕಚೇರಿಯಲ್ಲಿ ಏನೆಲ್ಲ ಎವಿಡೆನ್ಸ್ ಸಿಗಬಹುದು ಅದನ್ನ ಕಲೆಕ್ಟ್ ಮಾಡುವ ನಿಟ್ಟಿನಲ್ಲಿ ಮುಂದಾಗಿರುವಂತದ್ದು. ಮತ್ತೆ ಇದರ ಸುಮಾರು 21 ಕಡೆ ಏನು ರೇಡ್ ಆಗಿತ್ತು. ಅದರಲ್ಲಿ ಶಿವಶಂಕರಪ್ಪ ಸಾಹುಕಾರ ಆಗಿರ್ಬೋದು, ಮತ್ತೆ ಮಾಜಿ ಮೆಂಬರ್ ಆಗಿದ್ದಂಥವ್ರಾಗಿರ್ಬೋದು, ಸಂಬಂಧಿಕರ ಮನೆ ಮತ್ತೆ ಕೆಲ ಮಧ್ಯವರ್ತಿಗಳು ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರ ಮನೆ ಮೇಲೆ ಕೂಡ ರೇಡ್ ಮಾಡಿ ಪರಿಶೀಲನೆ ಮಾಡಲಾಗಿತ್ತು. ಅದಲ್ಲದೆ ಕೆಲ ಮಧ್ಯವರ್ತಿಗಳು ಖಾಸಗಿ ರೆಸಾರ್ಟ್ ಮತ್ತೆ ಹೋಮ್ ಸ್ಟೇಗಳಲ್ಲಿ ಕರ್ಕೊಂಡು ಹೋಗಿ ತರಬೇತಿಯನ್ನು ಕೊಡುವಂತ ಏನು ಕೆಲಸ ಮಾಡಿದ್ರು ಆ ನಿಟ್ಟಿನಲ್ಲಿ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡುವಂತಕ್ಕೆ ಮುಂದೆ ಆಗಿರುವಂತದ್ದು. ಎಲ್ಲೋ ಒಂದು ಕಡೆ ಇವರು ಪ್ರೀ ಪ್ಲಾನ್ ಮಾಡಿ ಇಲ್ಲಿ CCTV
CCTV ಡೇಟಾ ಇಲ್ಲ, ಮತ್ತೆ ಅಲ್ಲಿ ಅಭ್ಯರ್ಥಿಗಳು ಓಡಾಡಿರುವಂಥ ಏನೊಂದು ಮೊಬೈಲ್ ಟ್ರ್ಯಾಕ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಮೊಬೈಲ್ಗಳನ್ನ ಸ್ವಿಚ್ ಆಫ್ ಮಾಡಿಸಿರುವಂಥದ್ದು, ಇವೆಲ್ಲವೂ ಕೂಡ ಮುಂದೆ ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿ ಒಂದು ಸಾಕ್ಷಿನಾಶ ಮಾಡುವಂಥ ಕೆಲಸ ಮಾಡಿದ್ದಾರೆ. ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮಾಡಿದ್ರೆ ಏನು ಕೂಡ ಕ್ಲೂ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ ಮಾಡಿರುವಂಥದ್ದು ಎಲ್ಲವೂ ಕೂಡ ಈ ರೀತಿಯಾಗಿ ನೋಡಿದ್ರೆ ಆ ರೀತಿಯಾಗಿ ಕಂಡು ಬರ್ತಾ ಇರುವಂಥದ್ದು. ಮತ್ತೆ ಈ ಒಂದು ಅನುಮಾನ ಇರುವಂಥದ್ದು ಎಲ್ಲೋ ಒಂದು ಕಡೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂಥದ್ದು, ಟ್ಯಾಪರಿಂಗ್ ಆಗಿರುವಂಥದ್ದು ಬಗ್ಗೆ ಸಾಕಷ್ಟು ಶಂಕೆ ಕೂಡ ವ್ಯಕ್ತವಾಗ್ತಾ ಇದ್ದು ಅಧಿಕಾರಿಗಳು ಕೂಡ ಆ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ತನಿಖಾ ಸಂದರ್ಭದಲ್ಲಿ ಇದು ಈ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕೊಲೆಪ್ಟ್ ಮಾಡುವಂಥ ಕೆಲಸ, ಅದನ್ನ ನಾಶ ಮಾಡುವಂಥ ಕೆಲಸವನ್ನು ಯಾರು ಮಾಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಬೇಕಾಗಿರೋದು. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.